ಫ್ರೆಂಡ್ಸ್, ವಿಡಿಯೋ ಮಾಡ್ತಿರೋ ಉದ್ದೇಶ ಕೇರಳದಲ್ಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ದೀಪಕ್ ಅನ್ನೋರೊಬ್ಬರು ಆತ್ಮಹತ್ಯೆ ಮಾಡ್ಕೊತಾರೆ. ಉದ್ದೇಶ ಏನಂದರೆ, ಒಬ್ಬ ಯುವತಿ ಅವ್ರ ಬಸ್ಸಲ್ಲಿ ಇಬ್ಬರು ಜರ್ನಿ ಮಾಡುವಾಗ ಸುಮ್ಮನೆ ವಿಡಿಯೋ ಆನ್ ಮಾಡ್ಕೊತಾರೆ. ಆನ್ ಮಾಡಿಕೊಂಡು ಸುಮ್ಮನೆ ಶೋ ಮಾಡ್ತಾ ಇರ್ತಾರೆ. ಅದು ವ್ಯೂಸ್ ಆಗುತ್ತೆ, ರೀಲ್ಸ್ ಆಗುತ್ತೆ, ಸುಮಾರು ವ್ಯೂಸ್ ಆಗುತ್ತೆ ಭಾರತದಾದ್ಯಂತ. ಇದು ನೋಡಿದಂಥ ದೀಪಕ್ಕಿಗೆ ಮನ ನೊಂದ್ಬಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊತಾರೆ. ನಾವು ಹೇಳ್ತಿರೋ ಉದ್ದೇಶ ಏನಂದರೆ, ಯುವತಿ ಆಗ್ಬೋದು, ಯುವತಿಯರಾಗ್ಬೋದು, ಯುವಕರಾಗ್ಬೋದು, ನಿಮಗೆ ರೀಲ್ಸ್ ಮಾಡೋಕ್ಕೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸುಮಾರು ಕಂಟೆಂಟ್ಸ್ ಇದೆ. ನಮ್ಮ ಭಾರತದಲ್ಲಿ ಆಗ್ಬೋದು ಅಥವಾ ಕೇರಳದಲ್ಲಿ ಆಗ್ಬೋದು. ಸೊ ದಯಮಾಡಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಒಬ್ಬ ಸೂಸೈಡ್ ಮಾಡ್ಕೊತಾರಂತಂದರೆ, ಸೂಸೈಡ್ ಮಾಡೋಕ್ಕೆ ಪ್ರವೋಕ್ ಮಾಡೋದಾಗ್ಬೋದು, ಸೂಸೈಡ್ ಮಾಡ್ಕೊಂಡು ಇಟ್ಸ್ ಅಫೆನ್ಸ್ ಆ್ಯಸ್ ಪರ್ ಇಂಡಿಯನ್ ಲಾ ಪ್ರಕಾರ. ಬಟ್ ಇನ್ನೊಂದು ಏನಂದರೆ, ನಾನು ಹೇಳೋದು ದೀಪಕ್ ಅವರು 40-45 ವರ್ಷ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾಯಿದ್ರು. ಈಗ ಅವ್ರ ಮನೇಲಿ ಅಪ್ಪ ಅಮ್ಮ ಮಗ ಇದ್ದಾರೆ. ಅಪ್ಪ ಅಮ್ಮ ಹೇಳೋ ಪ್ರಕಾರ ನೋಡಿದ್ರೆ ಅವ್ರು ತುಂಬ ಇನ್ನೋಸೆಂಟ್ ಅನಿಸುತ್ತೆ. ಯಾಕಂದರೆ ಆ ವಿಡಿಯೋದಲ್ಲಿ ನೋಡೋ ಪ್ರಕಾರ ಏನು ಬರುತ್ತೆ ಅಂದರೆ, ಇವತ್ತಿನೇ ಸುಮ್ಮನೆ ವಿಡಿಯೋ ಮಾಡಿರ್ತಾರೆ, ಹೋಗಿ ಟಚ್ ಮಾಡ್ತಾರೆ. ನಾನು ಒಂದು ಹೇಳೋದು, ಬಸ್ಸಲ್ಲಿ ಯಾರು ಕೂಡ ಹೆಣ್ಮಕ್ಳನ್ನ ಇಂಟೆನ್ಸ್ಲಿ ಟಚ್ ಮಾಡಬೇಕು ಅಂತ ಯಾರು ಮಾಡಲ್ಲ. ಬಟ್ ಐ ಆಮ್ ನಾಟ್ ಅಗೇನೆಸ್ಟ್ ಲೇಡಿ ಅಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಂದರೆ, ಯುವತಿಯರಿಗೆ ಅವ್ರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಆಮೇಲೆ ಅವ್ರದ್ದೇ ಆದ ಒಂದು ಗೌರವ ಇದೆ. ಅದು ಯಾವುದೇ ರೀಸನ್ ಆಗಿರ್ಬೋದು. ಬಟ್ ನಾನು ಹೇಳೋದೇನೆಂದರೆ, ಆ ಯುವತಿ ಮಾಡಿದ ತಪ್ಪಿಂದ ಇವತ್ತು 40-45 ವರ್ಷದ ಒಬ್ಬ ದೀಪಕ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊತಾರೆ. ಬಟ್ ಅವ್ರ ಫ್ಯಾಮಿಲಿ ಅನಾಥ ಆಗುತ್ತೆ. ಬಟ್ ಯಾವುದೇ ಯುವತಿ ಆಗ್ಬೋದು, ಯಾವುದೇ ಯುವಕ ಆಗ್ಬೋದು, ಪ್ಲೀಸ್ ದಯಮಾಡಿ ನಿಮ್ಗೆ ಬೇಕಾಗಿರೋ ಕಂಟೆಂಟ್ಸ್, ವ್ಯೂಸ್ಗೋಸ್ಕರ, ರೀಲ್ಸ್ಗೋಸ್ಕರ ಅಮಾಯಕರ ಪ್ರಾಣವನ್ನು ತೆಗೆಯೋ ರೀತಿ ಯಾವುದೇ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಮನೇಲೂ ಫ್ಯಾಮಿಲೀಸ್ ಇದೆ, ನಿಮ್ಮ ಮನೇಲೂ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಮನೇಲೂ ತಂದೆ ತಾಯಿ ಇದ್ದಾರೆ. ಇವಾಗ ನಿಮ್ದೇನೋ ಒಂದು ವ್ಯೂಸು, ರೀಲ್ಸ್ಗೋಸ್ಕರ ಸುಮ್ಮನೆ ಅಮಾಯಕರು ಒಬ್ಬರು ಪ್ರಾಣ ಹೋಯ್ತು. ಸೊ ಕ್ಲಿಯರಾಗಿ ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ, ನಾನೊಬ್ಬ ಯೂತ್ಸ್ ಆಗಿ ದಯಮಾಡಿ ಕಂಟೆಂಟ್ಸ್ ಕಂಟೆಂಟ್ ಕ್ರಿಯೇಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಈ ಥರ ಅಮಾಯಕರ ಪ್ರಾಣ ಹೋಗೋ ಥರ ನಿಮ್ಮದು ವ್ಯೂಸು, ನಿಮ್ಮ ರೀಲ್ಸ್ ಚಟಕ್ಕೋಸ್ಕರ ಅಮಾಯಕರ ಪ್ರಾಣನ ಯಾವುದೇ ಕಾರಣಕ್ಕೂ ಬಲಿ ಮಾಡೋಕ್ಕೆ ಹೋಗಬೇಡಿ. ದೀಪಕ್ ಅವರು ಅಷ್ಟೇ ಪ್ರಾಣ ತೆಗೋಕ್ಕೂ ಮುಂಚೆ ಅವ್ರು ಫೈಟ್ ಮಾಡ್ಬೋದಿತ್ತು. ಬಟ್ ಯಾವುದೇ ಹುಡುಗರಾಗ್ಬೋದು, ಹುಡುಗಿರಾಗ್ಬೋದು, ಈ ಥರ ಇನ್ಸಿಡೆಂಟ್ ಆದಾಗ ದಯಮಾಡಿ ಗಟ್ಟಿ ಮನಸ್ಸಿಂದ ನಿಂತ್ಕೊಂಡು ಅದ್ರ ವಿರುದ್ಧ ಹೋರಾಡಿ ಬಿಟ್ಟರೆ ಪ್ರಾಣ ತೆಗೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಜನನ ಮಾಡೋಕ್ಕೆ ರೈಟ್ಸ್ ಇದೆ ಬಿಟ್ಟರೆ, ನಾವು ಸಾಯೋಕ್ಕೋಸ್ಕರ ನಮಗೆ ಯಾವುದೇ ರೀತಿ ಕಾನೂನು ಕೂಡ ರೈಟ್ಸ್ ಇಲ್ಲ. ಹೇಳೋದೇನೆಂದರೆ, ಹ್ಯುಮ್ಯಾನಿಟಿ ಮುಖ್ಯ. ಭಾರತದಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆ ಇದೆ. ದಯಮಾಡಿ ಎಲ್ಲರೂ ಉಳಿಸ್ಕೊಡಿ, ಅದನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ.